ರಾಮ ಇವಾಗ ಕಾಯಿ ಕೊಯ್ಯೋದಕ್ಕೆ ಅಂತೇಳಿ ತಳೆ ಬಳ್ಳಿ ಎಲ್ಲ ನೆನೆಸ್ಕೊ ಅದೆಂತಕ್ಕೆ ತೊಳ್ಕೊಳತ್ತೇಳಿ ಮೆತ್ತಗಾಗೋಕ್ಕ. ಹಾಂ, ತೆಂಗಿನ ಮರ ಹತ್ಬೇಕಾದ್ರೆ ಕಾಲು ಜಾರ್ತದೆ ಎಣ್ಣೆ. ಚಪ್ಪಲ್ ಹಾಕೊಂಡಂಗೆ ಅದು ಕೈ ಗ್ರಿಪ್ ಸಿಕ್ಕುಕ್ಕ ಆ ಬಳ್ಳಿ. ರಾಮಗೌಡ್ರು ಮರ ಹತ್ತವ್ರೆ ಕಾಯಿ ಕೊಯ್ಯೋಕ್ಕೆ. ಮೊದಲು ಕಾಯಿ ಮರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ, ಒಣಗಿರೋದು ಎಲ್ಲ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಕಾಯಿ ಕೊಯ್ತಾರೆ. ಅಮ್ಮ ತೆಂಗಿನ ಕೊನೆ ಬೇಕು ಹೇಳಿದ್ರು. ಹಾಂ, ಒಣಗಿದ ಮಡ್ಲು, ಹೆಡೆಪೆಂಟೆ, ಶೃಂಗಾರ ಏನೇನು ಇದೆಯೋ ಒಣಗಿದ್ದು ಎಲ್ಲ ಫಸ್ಟ್ ತೆಗೆದು ಕ್ಲೀನ್ ಮಾಡಿ ಆಮೇಲೆ ಕಾಯಿ ಕೊಯ್ತಾರೆ. ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಅಲ್ಲಿ ಮಳೆಗಾಲದಲ್ಲೆಲ್ಲ ಹಂಸ ಕಟ್ಟೋದು ಅದು ಇದೆಲ್ಲ ಆಗುತ್ತೆ. ಅದಕ್ಕೆ ಈ ರೀತಿ ನೀಟಾಗಿ ಗಿಡ ಕ್ಲೀನ್ ಮಾಡಿಕೊಂಡ್ರೆ ಮರ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರೊಳಗೂ ಈ ತೆಂಗಿನ ಮರದ ಪ್ರತಿಯೊಂದು ಕೂಡ ಬಳಕೆಗೆ ಬರುವಂಥದ್ದು, ಯಾವುದೂ ಬರಲ್ಲ ಅಂತಿಲ್ಲ. ಊರಲ್ಲೆಲ್ಲ ಒಂಥರ ಕೊನೆ ಕೊಯ್ಲು, ಕಾಯಿ ಕೊಯ್ಲು ಮತ್ತು ಮದ್ದು ಹೊಡೆಯೋದು ಇವೆಲ್ಲ ಸಂಭ್ರಮದ ವಾತಾವರಣವಾಗಿರುತ್ತೆ. ಒಂದು ಮರದಲ್ಲಿ ಇರುವಾಗಲೇ ಮತ್ತೊಂದು ಮರದಲ್ಲಿ ಕಾಯಿ ಇದೆಯಾ ಹೆಂಗಿದೆ ಅಂತೆಲ್ಲ ನೋಡಿ ಇಟ್ಕೊಂಡ್ಬಿಡ್ತಾರೆ ಅವ್ರು ಕೆಳಗೆ ಬರುವಾಗಲೇ. ಒಂದೇ ಕಾಯಿ ಸಿಕ್ಕಿದ್ದು ಎಲ್ಲ ಮಂಗುದ್ರಿಸ್ಬಿಟ್ಟದೆ. ಅದು ಇದಿಲ್ಲ, ಹಾಳಾಗೋಗದೆ. ನುಸಿರೋಗಿ ಬಂದು ಹೋಗೋದು ಯಾಕೆ ರಾಶಿ ಮರಕ್ಕೆ. ಸುಮ್ಮನೆ ಹೋಗೋದೆ. ಹಾಂ, ಬೇಕಾಗಿತ್ತಂತೆ ಮದ್ದು ಮಾಡೋಕ್ಕೆ. ಆಚೆ ಮರಕ್ಕೆ ಅದೇ ಅನಿಸ್ತದೆ, ಈ ಮರಕ್ಕೆ ಒಂದು ಕಾಯಿ ಅದೇನು. ಒಂದು ಕಾಯಿ ಅದೇ, ಮತ್ತೆ 3-4 ಹಾಳು ಹಾಕ್ಕೊಂಡದೆ ಒಣಗಿ. ಮುಂದೆಲ್ಲ ಹಳ್ಳಿಯಲ್ಲಿ ಈ ರೀತಿ ಕೊನೆ ಕೊಯ್ಯೋದು, ಕಾಯಿ ಕೊಯ್ಯೋದೆಲ್ಲ ಮಾಡೋರು ಸಿಗೋದೇ ಕಷ್ಟ ಇರಬೇಕು. ಯಾಕೆಂದರೆ ಈ ಒಂದು ಜನ್ರೇಷನ್ನವರು ಮಾಡಿ ಮುಗಿದ್ಮೇಲೆ ಮುಂದಿನ ಜನ್ರೇಷನ್ನವರು ಯಾರೂ ಈ ಥರ ಮರಕಸವೆಲ್ಲ ಮಾಡೋರು ಸಿಗೋದೇ ಕಷ್ಟ. ಈಗಂತೂ ಜೋಟಿ ಬಂದುಬಿಟ್ಟಿದೆಲ್ಲ, ಜೋಟಿಯಲ್ಲೇ ಮದ್ದು ಹೊಡೆಯೋದು, ಜೋಟಿಯಲ್ಲೇ ಅಡಿಕೆ ಕೊನೆ ಕೊಯ್ಯೋದು ಇದೆಲ್ಲ ಮಾಡಿಬಿಡ್ತಾರೆ. ಮೇಲೆಲ್ಲ ಹೋಗಿ ಕ್ಲೀನ್ ಮಾಡಿ ಮರನೆಲ್ಲ ಈ ಥರ ಮಾಡೋರೆಲ್ಲ ಇವಾಗ ಯಾರೂ ಇರೋದೇ ಇಲ್ಲ ಅಂತ ಅನಿಸತ್ತೆ. ಮೊದಲಿನವರೆಲ್ಲ ಆದರೆ ಈ ಥರ ಮೇಲೆ ಹೋಗಿ ಕ್ಲೀನ್ ಮಾಡಿ ಕಾಯಿ ಕೊಯ್ದು ಎಲ್ಲ ಮಾಡ್ಕೊಂಡು ಬರ್ತಿದ್ವಿ. ಇದೊಂಥರ ರಿಸ್ಕು ಹೌದು. ಮಳೆಗಾಲದಲ್ಲೆಲ್ಲ ಮರ ಜಾರತ್ತೆ, ಎಷ್ಟೋ ಜನ ಮರದಿಂದ ಬಿದ್ದು ಸೊಂಟ ಮುರ್ಕೊಳ್ಳೋದು ಆ ಥರ ಎಲ್ಲ ಆಗತ್ತೆ. ಇವರಿಗೆಲ್ಲ ತುಂಬ ಕಸಬಿರೋದ್ರಿಂದ, ತುಂಬ ವರ್ಷದ ಅನುಭವ ಇರೋದ್ರಿಂದ ಮಾಡ್ತಾರೆ. ಅವರು ಮನೆಯಲ್ಲಿ ಅವರ ಅಪ್ಪ ಕೂಡ ಇದೇ ಕೆಲಸನೇ ಮಾಡ್ತಾಯಿದ್ರು. ಗೊತ್ತಿಲ್ಲದಿದ್ದವರಿಗೆಲ್ಲ ಇದು ತುಂಬಾ ಕಷ್ಟದ ಕೆಲಸ. ಮಳೆಗಾಲದಲ್ಲೆಲ್ಲ ಮರ ಹತ್ತೋದು, ಜಾರೆಲ್ಲ ಹೋಯಿತು ಅಂದರೆ ನಿಜವಾಗ್ಲೂ ತುಂಬ ರಿಸ್ಕ್ ಈ ಥರ ಮರ ಹತ್ಕೊಂಡೆಲ್ಲ ಹೋಗೋದು.
ಇದು ಮುಂದೆಲ್ಲ ನೋಡೋಕ್ಕೆ ಸಿಗತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಈ ರೀತಿ ಮರ ಹತ್ತುವರೆ ಯಾರೂ ಇರಬೇಕು, ಇದೆಲ್ಲ ಇವಾಗಷ್ಟೇ ಇರುವಂಥದ್ದು ಅಂತ ಅಂದ್ಕೋತೀನಿ ನಾನು. ಇವಾಗೆಲ್ಲ ಹಳ್ಳಿಗಳಲ್ಲೆಲ್ಲ ಕೊನೆಗೋಡ್ರಿಗಂತೂ ತುಂಬಾ ಡಿಮ್ಯಾಂಡ್. ಅವರು ಬರೋದೇ ಇಲ್ಲ, ಅವರು ಬರ್ತಾರೆ ಅಂದಾಗ ಒಂಥರ ಹಬ್ಬದ ವಾತಾವರಣನೇ ಆಗಿಬಿಟ್ಟಿರುತ್ತೆ. ಕೊನೆ ಬಂದು ಕೊಯ್ಯೋವರೆಗೆ, ಕಾಯಿ ಕೊಯ್ಯೋವರೆಗೆ ಅದು ಬಿದ್ದೇ ಹೋಗಿರುತ್ತೆ, ಒಣಗೇ ಹೋಗಿರುತ್ತೆ. ಇವಾಗ ನೋಡಿ ಕಾಯು ಅಷ್ಟೇ ಎಲ್ಲ ಒಣಗೋಗಿದೆ, ಸ್ವಲ್ಪ ಕಾಯಿ ಇರೋದು ಒಣಗೋಗಿದೆ. ಯಾಕೆಂದರೆ ಅವರಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕರಿತಾ ಇರ್ತಾರೆ. ಜಾಸ್ತಿ ಜನ ಇರೋದಿಲ್ಲ, ಮರ ಕಸುಬು ಮಾಡೋರು ತುಂಬ ಕಡಿಮೆ ಜನ, ಅದಕ್ಕೋಸ್ಕರ ಆ ರೀತಿ ಆಗತ್ತೆ. ಅವ್ರಿಗೆ ಎಲ್ಲಿ ಹೋಗಬೇಕು ಎಲ್ಲಿ ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಅವಾಗೆಲ್ಲ 2-3 ಸಾವಿರ ಕಾಯಿ ಕೊಯ್ದದೇ ಸುಳ್ಳೇನ ಕಾಣ್ತದೆ. ಅವಾಗೆಲ್ಲ ನೀನು 2-3 ಸಾವಿರ ಕಾಯಿ ಕೊಯ್ದದೇ ಸುಳ್ಳೇನ ಕಾಣ್ತದೆ. ರೇಟಲ್ಲಿ ಕಾಯಿ ಇಲ್ಲ. ಓ, ಶಿಯಾಳೆಲ್ಲ ಬಿಡಿಸ್ಬಿಟ್ಟದ್ಯಾ? ಆಚೆ ಮರ ಕೊಂದದೆ ಸ್ವಲ್ಪ. ತೆಂಗನ್ನು ಇಷ್ಟು ದೊಡ್ಡ ತೆಂಗಿನ ತೋಟ ಅದೇಳುದೇ. ಹೌದು, ಎಲ್ಲ ತಿಂದು ಕೆಳಗೆ ಮುಳ್ಳಕ್ಕಿನೂ ಒಂದಿಷ್ಟು ಹಾಳು ಮಾಡಾಕದೆ. ಹಂಗೂ ಸುಮಾರು ಓಡಿಸ್ತಿರ್ತಾರಪ್ಪ ಇಡೀ ದಿವಸವ. ಆ ಮರಕ್ಕೆ ಒಂದದೇನೋ ನೋಡು, ಆ ಮರಕ್ಕೆ ಅದಕ್ಕೆ ಒಂದೇ ಇದ್ರೆ ಇರಬೇಕು, ಅಥವಾ ಶಿಂಗಣಿಂಡಿಗೆನ ಬೊಂಡನ. ಮತ್ತು ಯಾವ ಮರ ಆಚೆಗೆ ಒಂದು ಮರಕ್ಕೆ ಒಂದದೆ, ಅದಕ್ಕೆ ಶಿಂಗಾರನೂ ಅದೇ ಆ ಮರಕ್ಕೆ ಆಚೆಗೆ. ಆ ಸೈಡ್ ಒಂದು ಮರ ಅದೇ ನೋಡು, ಅಲ್ಲೊಂದು ಅದೇ ನೋಡು, ಅದಕ್ಕೆ ಶಿಂಗಾರನೂ ಅದೇ. ಹಾಂ, ಎಳೆದು ನೋಡ್ಕೊಯ್ಬೇಕು. ಈ ಮರಕ್ಕೂ ಶಿಂಗಾರ ಇತ್ತಲ್ಲ, ಈ ಮರಕ್ಕೆ ಶಿಂಗಾರ ಪದಾರ್ಥ ಚಲೋ ಆಗೋದಿಲ್ಲ, ಎಳೆದಾಗಬೇಕು. ಈಗ ನೀ 10 ಮರಕ್ಕೂ ಅದೇ. ಅದೇ ಎಳೆದೇ ತೆಕ್ಕಬ. ಹ್ಞೂ, ಅದು ಬೆಳೆದೋಗದೆ. ಕಾಯಿಗಳೆಲ್ಲ ಇಷ್ಟು ಚಿಕ್ಕ ಚಿಕ್ಕದು. 3 ಮರ ಹತ್ತಿದ್ರು ಬಂದು ಕಾಯಿ, 3 ಮರ ಹತ್ತಿದ್ರೆ ಇಷ್ಟೇ ಕಾಯಿ ಸಿಕ್ಕಿದ್ದು. ತುಂಬ ದೊಡ್ಡ ಉಡ ಬಂದಿದೆ ಇಲ್ಲಿ, ಚಾಪೆ ಮನೆಗೆಲ್ಲ ಬರುತ್ತೆ. ಈಗ ಇಷ್ಟೇ ಇಲ್ಲಿಂದ ಪಾಸ್ ಆಗುತ್ತೆ. ನೋಡಿ ಅಲ್ಲಿ ಈ ಕಡೆ ಎಲ್ಲೋ ಬಂತ ಅಂತ ನೋಡುವ ಅಂತ ಬಂದೆ, ಬರೀ ಕಾಲಲ್ಲೇ ಬಂದುಬಿಟ್ಟೆ. ಹಾಗೆ ಓದೋಳು ಇರುವೆಗಳು ಕಚ್ಚಿ ಹಾಕ್ಬಿಟ್ಟು ಇಲ್ಲಿ ಹಿಂಡಿ ಬೆಳೆದ್ಬಿಟ್ಟಿದೆಯಲ್ಲ, ಅದು ಎಲ್ಲಿ ಬಂತು ಅಂತ ಗೊತ್ತಾಗಲ್ಲ. ಸಪ್ಪಳ ಒಂದು ಕೇಳಿಸತ್ತೆ, ದೊಡ್ಡ ಅಂತ ಓಡೋದು. ಇದು ಎಲೆ, ತರಗೆಲೆ ಸಪ್ಪಳ ಬರುತ್ತಲ್ಲ, ಅದಷ್ಟೇ ಕೇಳೋಕ್ಕೆ ಎಲ್ಲೋಯ್ತೋ ಗೊತ್ತಿಲ್ಲ. ನಿಮಗೂ ತೋರಿಸೋಣ ಅಂತೇಳಿ ಮೊಬೈಲ್ ತರೋಷ್ಟರೊಳಗೆ ಓಡ್ಬಿಡ್ತದು. ರಮನ ಈಗ ಇನ್ನೊಂದು ನೋಡ್ಕೊಂಬಂದೆ, ಉಡ ಬಂದದೆ ನೋಡಿ ಸೋದಿಮಾಲ್ ಹತ್ರ. ಇದು ಚಾಪೆ ಇಲ್ಲ, ಚಾಪೆ ಅಲ್ಲಿ ಸೋದಿಮಾಲ್ ಹತ್ರ ಅದೇ. ಅಲ್ಲ, ಹಾಂಗೆ ಹೋಗ್ಲಿಲ್ಲ, ಅದು ಮುಂಗಸಿ ಮೇಲೆ ಹೋಯ್ತು ನೋಡಿದೆ, ಚಾಪೆ ಕೆಳಗಿತ್ತು. ಅಯ್ಯಿ ಹಿತ್ಲ ಕಡೆ ಒಂದು ಚಾಪೆ ಇತ್ತು ಅಲ್ದ, ಅದ್ಯಾ ದೊಡ್ಡಾಗದೆ. ಅದು ಹಿಂದಿನ ಸಲ ಅಟ್ಟಕ್ಕೆಲ್ಲ ಬಂದಿತ್ತು, ಅದು ಮೊಬೈಲೆಲ್ಲ ಇಟ್ಟು ನೋಡಿದ್ರು ನಾವು. ನೀ ತಿಂತ್ರಿ ಅಲ್ವಾ ಚಾಪೆನ? ರಾಶಿ ದೊಡ್ಡ ಚಾಪೆ, ಸಣ್ಣ ಚಾಪೆನೂ ಅಲ್ಲ. ಸೌದಿಮಾಲ್ ಹಿಂದೆ ಅದು ಮುಂಗ್ಸಿನಿ. ಅದ್ಮೇಲೆ ನಾನು ಟ್ಯಾಂಕ್ ಹತ್ರ ಓಡೋಯ್ತು ಹೇಳಿ ಮ್ಯಾಲೆ ನೋಡಕ್ಕೋದೆ, ಚಾಪೆ ವಿಡಿಯೋ ಮಾಡುವಳೋದೆ, ಮೊಬೈಲ್ ಇಲ್ಲಾಗಿತ್ತು ಕೈಲಿ. ಈಗ ನಾನು ಇತ್ಲ ಕಣಂಗೆ ಸೌದಿ ತಪ್ಪಲೋಗಿದ್ನಲ್ಲ ಬಾಳೆಕಾಯಿ ಚಿಪ್ಸಿಗೆ, ಚಾಪೆ ಎಷ್ಟು ಹಲ್ಲು ಹೋತು ದೆರಕ್ ಮೇಲೆ ಬರಬರ ಹಿಂಡು ಬೆಳಗ್ಗೆ ಕಂಡಿದ್ದಿಲ್ಲ. ಮ್ಯಾಲೆ ಟ್ಯಾಂಕ್ ಹತ್ರ ಹೋದೆ ಕಂಡಿದ್ದಿಲ್ಲ.
ಅಲ್ಲಿ ನೀ ಪಾತ್ರೆ ತೊಳೆದು ಅನ್ನ ತಿಂಗಳು ಗೊತ್ತಿಲ್ಲ ಅನ್ನ ತಿಂಗಳು ಗೊತ್ತಿಲ್ಲ ಅದಕ್ಕೊಂದು ಗೆಜ್ಜೆ ಕಟ್ಟಬೇಕು ಅವ್ರ ಕುತ್ತಿಗೆಗೆ ಕೈ ಸಿಕ್ಕರೆ ತಿಂದಾಕ್ಬಿಡ್ತಿದ್ದೆ ನೀನು ಗೆಜ್ಜೆ ಕಟ್ಟು ನೋಡ್ತೇ ಇರು ನೀ ಆ ಹಿಂದಿನ ಸಲ ಬಂದ್ರೆ ಅಟ್ಟದ ಮೇಲೆ ಬಂದಿತ್ತು ಕುಮಾರ್ ಮೊಬೈಲ್ ಅಲ್ಲಿ ಈ ಮಾತ್ರ ನೋಡ್ದೆ ದೊಡ್ಡ ಚಾಪೆ ಸಣ್ಣದಲ್ಲ ದೊಡ್ಡ ಚಾಪೆ ಮುಂಗಸಿ ಮ್ಯಾಲ ಓಡೋಯ್ತು ಚಾಪೆ ದೊಡ್ಡ ಚಾಪ್ ಇದು ಸೌದಿ ಮಾಲ್ ಹತ್ರ ನಾ ಸೌದಿ ತಪ್ಪನ ಹೋಗ್ಕರ್ ಪಟ್ನ ಹೊತ್ತು ಮೊಬೈಲ್ ಇತ್ತಿಲ್ಲ ಮೊಬೈಲ್ ತಕ್ಕ ಒಪ್ಲೇಳಿ ಓಡಿ ಬಂದೆ ಅದಕ್ಕೆ ಕೇಳಿದೆ ರಾಮ್ ತಿಂತ ನಡ ಹಿಡಿತಿ ಹೇಳಿ ದೊಡ್ಡದೇ ಮತ್ತೆ ಸಣ್ಣದಲ್ಲ ಭರ್ಜರಿ ಚಾಪೆ ಬಲೆ ಹಾಕ್ರೆ ಸಿಕ್ಕುದು ನೋಡ್ರಿ ಅದು ಮೊಸಳೆ ಥರನೇ ಅಲ್ವಾ ಇರೋದು ಮೊಕ್ಕ ಎರಡು ಪಲ್ಲಿ ಹಂಗೆ ದೊಡ್ಡ ಕಾಗ್ಲಕ್ಕೆ ಮೊಸಳೆ ಹಂಗೆ ಇರ್ತದೆ ದೊಡ್ಡಕ್ಕೆ ಮುಖ ಚೂಪಕ್ಕೆ ಹೌದು ನೋಡಿದೆ ನಾನು ಹೌದೇ ಮೊದಲು ಟೆರೆಸಿಗೆ ಮೆತ್ತಿ ಬಂದಿತ್ತಲ್ಲ ಹೋದರ್ಶನ ಮುಂಚಿನ ವರ್ಷನ ಮ್ಯಾಡ್ ಮೆತ್ತಿಗೆಲ್ಲ ಗೊತ್ತಿರ್ತದೆ ಅದು ಮನೆ ಬದಿ ಚಾಪ್ ಇದ್ದನ ಉಡ ಈಗ ಇಲ್ಲೊಂದು ಬಂದಿತ್ತು ಈಗ ವಿಡಿಯೋ ಮಾಡೋಲ್ಲ ಇದಿಲ್ಲ ವಿಡಿಯೋ ಮಾಡೋಲ್ಲ ಇವರೇ ನಡತ್ತದು ಮೊಬೈಲ್ ತಪ್ಪರವರೆಗೆ ನಮ್ಮನೆ ಮೆತ್ತನ ಮೇಲೆ ಇದ್ದಿತ್ತು ಹೋದ ವರ್ಷ ಇತ್ಲ ಕಡಂಗೆ ಗೊತ್ತಿತ್ತು ಅಲ್ಲಿ ಪಾತ್ರೆ ತೊಳೆದು ಅನ್ನ ತಿಂಬಲೆ ಬತ್ತೇ ಇರ್ತಡ ನಿಮ್ಮನೆ ಬದಿ ಬತ್ತಿಲ್ಯಾ ಅದೇ ಸಣ್ಣದೇ ದೊಡ್ಡ ಇದು ಈಗ ಮುಂಗುಸಿ ಸುಮಾರು ಮುಂಗುಸಿ ಇದಕ್ಕಲ್ಲ ಈಗ ಮುಂಗುಸಿನೂ ಈ ಮ್ಯಾಲಿಂದ ಮುಂಗುಸಿ ಓಡತ್ತು ಕೆಳಗಡೆ ಚಾಪೆ ಇತ್ತ ರಾಶಿ ಪಾರಿವಾಳ ಕಲರ್ ಪಾರಿವಾಳ ಮತ್ತೆಂತ ಸಾಕಿದ್ದೆ ಬರೀ ಪಾರಿವಾಳ ಅಷ್ಟೇ ಇಟ್ಕೊಂಡಿದ್ಯಾ ಮೇಂಟೈನ್ ಮಾಡೋದು ಕಷ್ಟ ಕರೆಕ್ಟಾಗಿ ಇದು ಮಾಡಿ ಬೆಕ್ಕಲ್ಲ ಇದ್ದ ಬೆಕ್ಕು ನಾಯಿ ಹಾಂ ಕಚ್ಚುತ್ತಿಲ್ಯಾ ನಾಯಿ ಬೆಕ್ಕಿಗೆ ಇದೆಲ್ಲ ಆವಾಜ್ ಕೇಳ್ತಿದ್ದು ಕಾಣಿಸ್ತಾ ನೋಡ್ತಿದ್ದ ಅಜ್ಜನ ಮನೆಯಲ್ಲಿ ತುಂಬ ಕುಂಬಳಕಾಯಿ ಆಗಿತ್ತು ನಾವು ಅಜ್ಜನ ಮನೆಗೆ ಹೋಗಿ ಬರುವಾಗ ಕುಂಬಳಕಾಯಿನ ನಮಗೂ ಕೂಡ ಕೊಟ್ಟಿದ್ರು ಇವತ್ತು ಕುಂಬಳಕಾಯಿ ಬರ್ಫಿ ಮತ್ತು ಹಲ್ವಾ ಮಾಡುವ ಅಂಥೇಳಿ ಅದಕ್ಕೆ ಕುಂಬಳಕಾಯಿನ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡಿ ಸಿಪ್ಪೆ ತೆಗೆದು ಅದ್ರ ಬೀಜ ಎಲ್ಲ ತೆಗೆದುಬಿಟ್ಟು ನಂತರ ಅದನ್ನ ತುರ್ಕೊಳ್ಳೋಣ ಅಂಥೇಳಿ ಇಲ್ಲಿ ಮಾಡ್ತಾ ಇದ್ದಾರೆ ಕಟ್ ಮಾಡಿ ಈಗ ತುರಿತಾ ಇದ್ದಾರೆ ಹೆರಿಯೋದು ಅಂತಲೂ ಹೇಳ್ತಾರೆ ತುರಿಯೋದು ಅಂತಾರೆ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾರೆ ನೀವೇನು ಹೇಳ್ತೀರ ಗೊತ್ತಿಲ್ಲ ಈಗ ಹಿಂಡಿ ಬಿಡ್ತಾರೆ ಇದನ್ನ ಹಿಂಡಿ ಬಿಡುತ್ತೆ ಈಗ ನೀರು ಹಾಕಿದ ಕೂಡ ರಾಶಪ್ ಬೇಕು ಬೇಯೋಕ್ಕೆ ಇದು ಒಲೆಯಲ್ಲಿ ಬೇಯೋದಲ್ವಾ ಬೆಳಗ್ಗೆ ನೀರು ಇದ್ದದನ್ನೇ ಇದು ಮಾಡಿದೆ ರುಚಿ ಜಾಸ್ತಿ ನೀರಿದ್ರೆ ಹೇಳ್ತಾರೆ ಇಲ್ಲೇ ಗೇಟಲ್ಲೇ ನೋಡಿ ಒಂದು ಕುಂಬಳಕಾಯಿಗೆ ಇಷ್ಟೇ ಆಗಿದ್ದು ಬೇಕಂದರೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಕೂಡ ಹಾಕ್ಕೋಬೋದು ನಾವು ಬೇಡ ಅಂತ ಹಾಕಿಲ್ಲ ನೋಡಿ ಇದನ್ನ ತಿರ್ಸಿ ಪ್ಲೇಟಿಗೆ ಒಯ್ಬೇಕು ಹೌದು ಅಮ್ಮ ನನಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಹಲ್ವಾ ಎಲ್ಲ ಮಾಡೋದಕ್ಕೆ ಸಕ್ಕರೆ ಮಾಡಿದ್ರೆ ಈಗ ಮಾಡಬೇಕು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಈಗ ಚಿಕ್ಕಿ ಮಾಡೋದಾದ್ರು ಸಕ್ಕರೆ ಬರೀ ಸಕ್ಕರೆ ಖಾರದಗಡೆ ಹೀಗೆ ಕಡೆ ಶೇಂಗಾ ಕೆಳಗೆ ಹಾಕಿ ಶೇಂಗಾ ಪೌಡ್ರ್ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಶೇಂಗಾ ಎಳ್ಳು ಹುರ್ಕೊಂಡು ಹೀಗೆ ಬರೀ ಸುಮ್ಮನೆ ತಿರ್ಸಿ ಸಕ್ಕರೆ ಎಷ್ಟೊತ್ತು ತಿರ್ಸೋ ಇದನ್ನ ಬಿಟ್ಟು ಬಿಡ್ತು ಎಷ್ಟೊತ್ತು ತಿರ್ಸೋ ಬಿಟ್ಟು ಬುಡ ಬಿಟ್ಕಂತ ಬಂತು ಹೊತ್ತಾಗಿದೆಯಾ ಶೇಂಗಾನು ಹಾಗೆ ಕೆತ್ತಾನೆ ಶೇಂಗಾ ಚಿಕ್ಕಿ ಮಾಡಿದೆ ಕೈ ಒಂದು ಆರಾಮಿಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ಪಾಕದ ಮುಂದೆ ಪೂರ್ತಿ ಮುಖದಲ್ಲಿ ಬೆವರು ನೀರು ಇಳಿತಾ ಇದೆ ಸೆಕೆಗೆ ಎಷ್ಟು ಸೆಕೆ ಅಲ್ಲ ಇವತ್ತು ನಿನ್ನೆ ಮಳೆ ಈಗ ಹಾಕ್ತೀವಿ ನೋಡಿ
ಇವಾಗ ಕುಂಬಳಕಾಯಿ ಹಲ್ವಾ ಬರ್ಫಿ ಎರಡು ಕೂಡ ರೆಡಿ ಆಯಿತು. ಇದು ಒಂದು ಕಾಯ್ದು, ಅದು ಒಂದು ಕಾಯ್ದು, 2 ಕಾಯಿಂದ ಆಗಿದ್ದು ಇಷ್ಟೇ. ಕುಂಬಳಕಾಯಿ ಬರ್ಫಿ ತುಂಬಾ ಟೇಸ್ಟಿಯಾಗಿತ್ತು. ನಾಳೆ ಇದನ್ನ ಗಾಯತ್ರಿ ಕಿಚನಲ್ಲೂ ಕೂಡ ಶೇರ್ ಮಾಡ್ತೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರ. ಹೆಲ್ತಿಗೂ ಕೂಡ ತುಂಬ ಒಳ್ಳೇದಿದು. ಬರ್ಫಿ ಆಯ್ತು ಆತಲ್ಲೇ ಚಲೋ ಆಗ್ತದ. ಸಖತ್ತಾಗಿ ಬಂದಿದೆ ನೋಡಿ. ಇನ್ನು ದಪ್ಪ ಬೇಕಂದರೆ ದಪ್ಪ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಬಂದಿದೆ. ರುಚಿನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಆಗಲೇ ತಿಂದು ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ. ಆತು ಇಳಿಸುದೀಗ ದನ ಬಂಕ ತಿಂತೇನೆ ಇದ್ದೇನೆ ಇಲ್ಲಿ ಒಣಸ ಅದು ಹಸ್ಬೆಂಡ್ ತಿಂತಿದ್ದು ಬಿಟ್ಟಾಕದೆ ಹೊರದೆ ಬಿಡ್ತದೆ. ಹೋಗ್ರಿ ಹಸ್ಬೆಂಡ್ ತಿನ್ಕೊಂಡು ಹೋಗ್ಲಿ ಒಳ್ಳೆ ಬಿದ್ದೋಗ್ಯಾ ಒಂದು ಪಾತ ಸಾಕು. ಈಗ ಅಂದೆ ಪಾಕ ಮನೆಗೆ ಹೋಗ್ತಿದ್ದೆ ಇಷ್ಟೊಂದು ತೋರಿಸಿದಾಗೆ ಒಂದೊಂದು ಚಮಚ ಕುಂಬಳಕಾಯಿ ಮಾಡಿದ್ರೆ ಸಾಕು. ಒಂದು ಪಾಕ ರೆಡಿ, ಇನ್ನೊಂದು ಪಾಕ ಮಾಡಿ. ಕುಂಬಳಕಾಯಿ ಬರ್ಫಿ ಆಯಿತು. ಇವಾಗ ಕುಂಬಳಕಾಯಿ ಹಲ್ವಾ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಇದಕ್ಕಂತೂ ಜಾಸ್ತಿ ಟೈಮ್ ತೊಗೊಂಬಿಡ್ತು, ಯಾಕಂತಂದರೆ ಇದರ ರಸ ಎಲ್ಲ ತೆಕ್ಕೊಂಡಿರಲಿಲ್ಲ. ಹಾಗೆಯೇ ಬೇಯಿಸ್ಕೊಂಡ್ಬಿಟ್ಟಿದೆ, ಒಲೆ ಬೆಂಕಿಲಿ ಹಲ್ವಾ ಮಾಡೋದು ಅಂತೇಳಿ. ಈ ಹಲಸಿನ ಹಣ್ಣು ಮತ್ತು ಮಾವಿನ ಹಣ್ಣು ಒಂದು ದೊಡ್ಡ ಗೋಳಾಗ್ಬಿಟ್ಟಿದೆ. ಯಾಕೆಂದರೆ ಮಳೆ ಇರೋದ್ರಿಂದ ಅದನ್ನ ಏನು ಮಾಡೋಕ್ಕೂ ಆಗಲ್ಲ. ತಂದಿಟ್ಬಿಟ್ರೆ ಎಲ್ಲೆಲ್ಲಿಂದನೋ ಹಸುಗಳು ಬರುತ್ತೆ, ಮಂಗಗಳು ಬರುತ್ತೆ, ಅದು ಇದು ಎಲ್ಲ ಪ್ರಾಣಿಗಳು ಬಂದುಬಿಡತ್ತೆ. 2 ಕಾಳು ಉಪ್ಪು, ಹಾಗೆ ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಬನ್ನಿ ಇವಾಗ ಈ ಮಾವಿನಕಾಯಿ ಕೊಯ್ಕೊಂಡು ಹೋಗ್ಬಿಟ್ಟು ಒಂದು ಒಳ್ಳೆ ಚಟ್ನಿ ಮಾಡೋಣ. ಸಖತ್ತಾಗಿರುತ್ತೆ. ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ಕೊಳ್ತಾ ಇದ್ದರೆ ಆಹಾ ಏನು ರುಚಿ ಅಂತೀರಾ. ಇವಾಗ ಒಗ್ಗರಣೆ ಸೌಟಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕಿ ಇಟ್ಕೊಂಡಿದ್ದಾಗಿದೆ ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ. ಹಾಗೆ ಚಿಕ್ಕ ಇಂಗಿನ ಚೂರು, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಣಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡಿದ್ದೆಲ್ಲ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಹಸಿ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಾರಿ ಇದನ್ನ ತರಿಯಾಗಿ ರುಬ್ಕೊಳ್ಳೋಣ. ಇವಾಗ ಇದಿಷ್ಟು ಸಣ್ಣ ಆದಮೇಲೆ ಕಟ್ ಮಾಡ್ಕೊಂಡಂಥ ಮಾವಿನಕಾಯಿನ ಹಾಕ್ಕೊಳ್ಳೋಣ. ಜಾಸ್ತಿ ಹುಳಿ ಇದ್ದರೆ ಮಾವಿನಕಾಯಿ ಸ್ವಲ್ಪನೇ ಹಾಕ್ಕೊಳ್ಳಿ, ಸ್ವಲ್ಪ ಕಡಿಮೆ ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ.